ನಮಸ್ಕಾರ. ಪರಿಮಳ ಪ್ರಕಾಶನ ಕಲಬುರಗಿ ಜಮಖಂಡಿಯ ಪ್ರವೀಣ ವಾಹಿನಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯರಿಗೆ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ. ನಿಮ್ಮೆಲ್ಲರಿಗೂ ತಿಳಿದಿರುವ ಹಾಗೆ ಪ್ರವೀಣ ವಾಹಿನಿಯ ಪ್ರವೀಣ್ ವಿ ಕುಲಕರ್ಣಿ ಬಿಜಿಗೆ ಚಂದ್ರ ಅಂತಲೇ ತಾವೆಲ್ಲರೂ ಆತ್ಮೀಯರಿಂದ ಸ್ವೀಕರಿಸಿದಂತಹ ನಾನು ಕಳೆದ 2 ದಿವಸಗಳಿಂದ ಇರುವಂತಹ ಪ್ರವೀಣವಾಣಿಗಳನ್ನು ವಾಚನ ಮಾಡಿ ವಿಶ್ಲೇಷಿಸುವಂಥದ್ದನ್ನು ಪ್ರಯತ್ನ ಮಾಡಿದ್ದೇನೆ. ಅದಕ್ಕೆ ತಾವುಗಳು ಸ್ವೀಕರಿಸಿ ಸಾಕಷ್ಟು ಉತ್ತಮ ರೀತಿಯ ಪ್ರತಿಕ್ರಿಯೆಯನ್ನು ಕೂಡ ನೀಡಿದ್ದೀರಿ. ಅದಕ್ಕೆ ನಾನು ಚಿರಋಣಿ ಅಂಥೇಳಿ ಹೇಳಲಿಕ್ಕೆ ಬಯಸ್ತೀನಿ. ಕಳೆದ 2 ದಿನಗಳಿಂದ ನೀಡಿದ ಪ್ರತಿಕ್ರಿಯೆಯನ್ನು ಸ್ಫೂರ್ತಿಯಾಗಿ ತೆಗೆದುಕೊಂಡು ಇವತ್ತು ಸಹ ಇನ್ನೊಂದು ಪ್ರವೀಣವಾಣಿಯನ್ನು ತಮ್ಮೆದುರಿಗೆ ಇಡುವಂತಹದ್ದು, ವಾಚಿಸಿ ವಿಶ್ಲೇಷಿಸುವಂತಹ ಪ್ರಯತ್ನ ಮಾಡುವಂತಹದ್ದು ನನ್ನ ಯೋಚನೆ. ಈ ನಿಟ್ಟಿನಲ್ಲಿ ತಮಗೆ ತಿಳಿಸುವ ವಿಚಾರ ಏನಪ್ಪ ಅಂತಂದಾಗ, ಕಳೆದ 2 ವರ್ಷಗಳ ಹಿಂದೆ ನಮಗೆ ನಿಮಗೆ ಎಲ್ಲರಿಗೂ ಬೇಕಾದಂತಹ ಪೂಜನೀಯರಾದಂತಹ ಇಡೀ ಒಂದು ಏನಂತಂದರೆ ಈ ಉತ್ತರ ಕರ್ನಾಟಕದ ನಡೆದಾಡುವ ದೇವರೇ ಅನ್ನುವಂತಹ ಒಂದು ಎಲ್ಲರ ಮನದಾಳದಲ್ಲಿ ಬಹಳಷ್ಟು ಆಳವಾಗಿ ಏನಪ್ಪ ಅಂತಂದರೆ ಸ್ಥಾನವನ್ನು ಪಡೆದಂಥವರು, ಪವಿತ್ರ ಸ್ಥಾನವನ್ನು ಪಡೆದಂಥವರು ಸಿದ್ದೇಶ್ವರ ಸ್ವಾಮೀಜಿ. 40 ವರ್ಷಗಳಿಗಿಂತಲೂ, ನನಗೆ ತಿಳಿದ ಮಟ್ಟಿಗೆ 40 ವರ್ಷಗಳಿಗಿಂತಲೂ ಅಧಿಕ ಸಮಯದವರೆಗೆ, ಅದಕ್ಕಿಂತಲೂ ಹೆಚ್ಚಿನ ಸಮಯ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ, ಆ ಒಂದು ದೀರ್ಘ ಸಮಯವನ್ನು ಪ್ರವಚನಗಳನ್ನು ಮಾಡುತ್ತಾ ಎಲ್ಲರಿಗೂ ಈ ಒಂದು ಆಧ್ಯಾತ್ಮಿಕ ವಿಷಯಗಳನ್ನು ತಿಳಿಸುತ್ತಾ ಅಧ್ಯಾತ್ಮದ ಒಂದು ಲೋಕದ ಕಡೆಗೆ ಕೊಂಡೊಯ್ದು ಸತ್ಕಾರ್ಯ ಸನ್ಮಾರ್ಗದಲ್ಲಿ ನಡೆಯುವಂತೆ ಮಾಡಿದಂತಹ ಮಹನೀಯರು, ಸಿದ್ಧಿಪುರುಷರು ಮತ್ತು ಏನಂತಂದರೆ ದೇವಮಾನವರೇ ಅಂದರೆ ತಪ್ಪಾಗಲಿಕ್ಕಿಲ್ಲ. ನನ್ನ ಪಾಲಿನ ಆರಾಧ್ಯ ದೇವರೇ ಏನಂದರೆ ಸಿದ್ದೇಶ್ವರ ಸ್ವಾಮೀಜಿಯವರು. ಇವತ್ತಿಗೂ ಕೂಡ ನಾವು ಬೆಳಗ್ಗೆ ಎದ್ದ ಕೂಡಲೇ ಕನಿಷ್ಠ ಒಂದಾದರೂ ಅವರ ಪ್ರವಚನವನ್ನು ಕೇಳಿ ದಿನವನ್ನು ಪ್ರಾರಂಭಿಸುವಂತಹ ಒಂದು ರೂಢಿ ಕಳೆದ ಕೆಲವು ವರ್ಷಗಳಿಂದ ನನ್ನದಾಗಿದೆ. ನಮಗೆಲ್ಲರೂ ಗೊತ್ತಿರಬೇಕು, 2 ವರ್ಷಗಳ ಹಿಂದೆ ಅವರು ನಮ್ಮಿಂದ ಭೌತಿಕವಾಗಿ ಅಗಲಿದರು ಅನ್ನೋದನ್ನು ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಏನಪ್ಪ ಅಂತಂದರೆ, ಅವರು ಊರು ಅಥವಾ ಇನ್ನೊಂದು ಊರು ಮತ್ತೊಂದು ಊರಿಗೆ ಹೋಗಿ ಅಲ್ಲಿ ವಸತಿ ಮಾಡಿ ಪ್ರವಚನಗಳನ್ನು ಮಾಡುತ್ತಾ ಆ ಇಡೀ ಒಂದು ವಾತಾವರಣ ಪರಿಶುದ್ಧ ಮಾಡಿ ಆ ಒಂದು ಶರಣ ಸಂಸ್ಕೃತಿಯನ್ನು ಮತ್ತು ಹಿಂದೂ ಸಂಸ್ಕೃತಿಯನ್ನು ಅಲ್ಲಿ ಅಷ್ಟೇ ಯಾಕೆ ಸಕಲ ಧರ್ಮಗಳ ಸಂಸ್ಕೃತಿಯ ಒಂದು ಆಧ್ಯಾತ್ಮತೆಯ ಬೀಜಗಳನ್ನು ಬಿತ್ತಿ ಹೂಗಳಾಗಿ ಅರಳಿಸಿ ಘಮ ಬೀರುವಂಥ ಕಾರ್ಯವನ್ನು ಏನು ಮಾಡ್ತಾಯಿದ್ರು. ದುರ್ದೈವವಶಾತ್ 2 ವರ್ಷಗಳಿಂದ ಅದು ಆಗ್ತಾ ಇಲ್ಲ ಅನ್ನೋದು ಎಷ್ಟು ಸತ್ಯವೋ ಆ ಒಂದು ವಿಚಾರವನ್ನು ಇಟ್ಟುಕೊಂಡು ನಾನೊಂದು ಏನಂತಂದರೆ ಅವರು ಕುಳಿತಂತಹ ಒಂದು ವಿಚಾರವನ್ನು ಬರೆದಂಥದ್ದು. ಅದನ್ನು ಪ್ರವೀಣವಾಣಿ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಅವರು ಏನಂದರೆ ಆಕಾಶಕ್ಕಿಂತಲೂ ಆಕಾಶದಾಚೆ ಇರುವಂತಹ ಏನಂದರೆ ಮಹನೀಯರು. ನಾನು ಭೂಮಿಯ ಮೇಲೂ ಕೂಡ ಏನಂದರೆ ಧೂಳಾಗಿ ಇರಲಿಕ್ಕೆ ಕೂಡ ಸಾಧ್ಯ ಇರದಂತಹ ಸಾಧಾರಣ ಮನುಷ್ಯ. ಆದರೆ ಅವರ ವಾಣಿಗಳನ್ನು ಕೇಳಿ ಅವರ ಆಧ್ಯಾತ್ಮಿಕ ವಚನಗಳನ್ನು ಆಲಿಸಿ ಬೆಳೆದಂತಹ ಕಾಯ ಕೆಲವು 2 ಮಾತುಗಳನ್ನು ಅವರು ಕುರಿತು ಬರೆದದ್ದು ತಮ್ಮೆದುರಿಗೆ ವಾಚನವನ್ನು ಮಾಡುವಂಥದ್ದು, ತಕ್ಕ ಮಟ್ಟಿಗೆ ವಿಶ್ಲೇಷಿಸುವಂತಹ ಒಂದು ಪ್ರಯತ್ನ ನಂದಾಗಿರ್ತದೆ ಪ್ರತಿನಿತ್ಯದಂತೆ. ಇದರ ಶೀರ್ಷಿಕೆ ಅವರು ವರ್ಗವಾಗಿದ್ದಾರೆ. ಅವರು ವರ್ಗವಾಗಿದ್ದಾರೆ. ಹೌದು ಶರಣರೇ, ಸಿದ್ದೇಶ್ವರ ಸ್ವಾಮೀಜಿಯವರು ಭವಾಂಬುದಿಯಿಂದ ವರ್ಗವಾಗಿದ್ದಾರೆ. ಹೌದು ಶರಣರೇ, ಸಿದ್ದೇಶ್ವರ ಸ್ವಾಮೀಜಿಯವರು ಭವಾಂಬುದಿಯಿಂದ ವರ್ಗವಾಗಿದ್ದಾರೆ. ಶಿವಲೋಕ ಪ್ರವೇಶ ಮಾಡಿದ್ದಾರೆ. ಭವಾಂಬುದಿಯಿಂದ ವರ್ಗವಾಗಿದ್ದಾರೆ, ಶಿವಲೋಕ ಪ್ರವೇಶ ಮಾಡಿದ್ದಾರೆ. ಅಲ್ಲಿಯೂ ಪ್ರವಚನ, ಆಚರಣೆ, ಮಾರ್ಗದರ್ಶನ, ನಡೆ ನುಡಿ ಅನುಸಂಧಾನಗಳನ್ನು ಮುಂದುವರೆಸಿದ್ದಾರೆ. ಹೌದು, ಸಿದ್ದೇಶ್ವರ ಸ್ವಾಮೀಜಿ ವರ್ಗವಾಗಿದ್ದಾರೆ. ಭವಾಂಬುದಿಯಿಂದ
ಆಚೆ ಹೋಗಿದ್ದಾರೆ, ಶಿವಲೋಕದ ತಲುಪಿದ್ದಾರೆ, ಶಿವಲೋಕದಲ್ಲಿ ವಾಚನ ಮಾಡುತ್ತಿದ್ದಾರೆ, ಅನುಸಂಧಾನವನ್ನು ಮುಂದುವರಿಸಿದ್ದಾರೆ, ಪರಮಾತ್ಮನಲ್ಲಿ ಲೀನವಾಗಿದ್ದಾರೆ, ತಮ್ಮ ಸತ್ಕಾರ್ಯಗಳಲ್ಲಿ ತಲ್ಲೀನರಾಗಿದ್ದಾರೆ, ಪರಮಾತ್ಮನಲ್ಲಿ ಲೀನವಾಗಿದ್ದಾರೆ, ತಮ್ಮ ಸತ್ಕಾರ್ಯಗಳಲ್ಲಿ ತಲ್ಲೀನರಾಗಿದ್ದಾರೆ, ಶಂಕರನ ಪರಮ ಕಿಂಕರರಾಗಿದ್ದಾರೆ, ಶಂಕರನ ಪರಮ ಕಿಂಕರರಾಗಿದ್ದಾರೆ. ಅಲ್ಲಿಂದಲೇ ನಮ್ಮನ್ನು ಮನಃಪೂರ್ವಕ ಹಾರೈಸುತ್ತಿದ್ದಾರೆ, ಅಲ್ಲಿಂದಲೇ ನಮ್ಮನ್ನು ಮನಃಪೂರ್ವಕ ಹಾರೈಸುತ್ತಿದ್ದಾರೆ. ಹೌದು ಶರಣರೇ, ಸಿದ್ದೇಶ್ವರ ಸ್ವಾಮೀಜಿಯವರು ಭವಾಂಬುದಿಯಿಂದ ವರ್ಗವಾಗಿದ್ದಾರೆ, ಶಿವಲೋಕದಲ್ಲಿ ಪ್ರವೇಶ ಪಡೆದಿದ್ದಾರೆ. ಅಲ್ಲಿಯೂ ಪ್ರವಚನ, ಆಚರಣೆ, ಮಾರ್ಗದರ್ಶನ, ನಡೆ ನುಡಿ, ಅನುಸಂಧಾನಗಳನ್ನು ಮುಂದುವರಿಸಿದ್ದಾರೆ. ಪರಮಾತ್ಮನಲ್ಲಿ ಲೀನವಾಗಿದ್ದಾರೆ, ತಮ್ಮ ಸತ್ಕಾರ್ಯಗಳಲ್ಲಿ ತಲ್ಲೀನರಾಗಿದ್ದಾರೆ, ಶಂಕರನ ಪರಮ ಕಿಂಕರರಾಗಿದ್ದಾರೆ. ಅಲ್ಲಿಂದಲೇ ನಮ್ಮನ್ನು ಹಾರೈಸುತ್ತಿದ್ದಾರೆ, ಹರಸುತ್ತಿದ್ದಾರೆ. ಸಿದ್ದೇಶ್ವರ ಸ್ವಾಮೀಜಿಯವರು ಇಲ್ಲಿಂದ ವರ್ಗವಾಗಿದ್ದಾರೆ. ಹೌದು ಆತ್ಮೀಯರೇ, ನಾನು ಅವರನ್ನು ಕುರಿತು ಯೋಚನೆ ಮಾಡಿದಾಗ ಏನು ವಿಚಾರ ಬಂತಪ್ಪ ಅಂತಂದರೆ, 2 ವರ್ಷಗಳ ಒಂದು ಸಮಯ ಅದು ಹ್ಯಾಗೆ ಕಳೀತು ಅನ್ನೋದನ್ನು ಕೂಡ ನಮಗೆ ವಿಚಾರಕ್ಕೂ ಬರದಂತಹ ಸಂಗತಿ. ಆದರೆ ಪ್ರತಿನಿತ್ಯವೂ ಅವರ ಪ್ರವಚನವನ್ನು ಕೇಳುತ್ತಾ ಇವತ್ತಿಗೂ ಕೂಡ ನಾವು ಸ್ಮರಿಸುವಂತಹವರು ಮತ್ತು ನಮ್ಮ ಹೃದಯದಲ್ಲಿ ಅವರ ಸ್ಥಾನವನ್ನು ಪಡೆದಂಥವರು ಅವರು ಆಗಿದ್ದಾರೆ. ಹಾಗಾಗೇನಪ್ಪ ಅಂತಂದರೆ ಯೋಚನೆ ಬಂತ ಏನು, ಹೌದು ಸಿದ್ದೇಶ್ವರ ಸ್ವಾಮೀಜಿಯವರು ಈ ಭವಾಂಬುದಿ ಅಂತಂದರೆ ಈ ಭೂಲೋಕದಿಂದ ವರ್ಗವಾಗಿದ್ದಾರೆ. ಭೌತಿಕವಾಗಿ ನಮ್ಮಿಂದ ಅಗಲಿದ್ದಾರೆ ಅಂದರೆ ಭೂಲೋಕದಿಂದ ವರ್ಗವಾಗಿದ್ದಾರೆ. ಭೂಲೋಕದಿಂದ ವರ್ಗ ಆಗ್ಯಾರಪ್ಪ, ಹೌದು ಖರೆ, ಆದರೆ ಎಲ್ಲಿ ಹೋಗಿದ್ದಾರ? ಅವರು ಭವಾಂಬುದಿಯಿಂದ ವರ್ಗವಾಗಿ ಶಿವಲೋಕವನ್ನು ತಲುಪಿದ್ದಾರೆ, ಶಿವಲೋಕದಾಗ ಪ್ರವೇಶವನ್ನು ಪಡೆದಿದ್ದಾರೆ. ಶಿವಲೋಕದಲ್ಲಿ ಪ್ರವೇಶವನ್ನು ಪಡೆದು ಸುಮ್ಮನೆ ಕುಂತಾರೇನೂ ಇಲ್ಲ, ಅಲ್ಲಿಯೂ ಕೂಡ ತಮ್ಮ ಕಾರ್ಯಗಳನ್ನು ನಿತ್ಯ ನಿರಂತರ ಇಲ್ಲಿ ಹೇಗೆ ಮಾಡ್ತಾಯಿದ್ರು ಅಲ್ಲಿಯೂ ಕೂಡ ಅದೇ ಮಾಡ್ತಾಯಿದ್ದಾರೆ. ಏನು ಮಾಡ್ತಾಯಿದ್ದಾರೆ? ಪ್ರವಚನ ಮಾಡ್ತಾ ಇದ್ದಾರೆ, ಆಚರಣೆಗೆ ತರ್ತಾ ಇದ್ದಾರೆ, ಮಾರ್ಗದರ್ಶನವನ್ನು ನೀಡ್ತಾ ಇದ್ದಾರೆ, ನಡೆ ನುಡಿಗಳನ್ನು ಒಂದಾಗಿಸಿದ್ದಾರೆ, ಅನುಸಂಧಾನಗಳನ್ನು ಇವತ್ತಿಗೂ ಕೂಡ ಮುಂದುವರಿಸ್ಕೊಂಡು ಬಂದಾರ. ಸಿದ್ದೇಶ್ವರ ಸ್ವಾಮೀಜಿ ಶಿವಲೋಕದಲ್ಲಿದ್ದರೂ ಕೂಡ ಅವರು ತಮ್ಮ ಇವತ್ತಿಗೂ ಕೂಡ ಕಾಯಕದಲ್ಲಿಯೇ ನಿರತರಾದಂತಹ ಪೂಜ್ಯ ಶರಣರು ಅವರಾಗಿದ್ದಾರೆ. ಅವರು ಅನುಸಂಧಾನಗಳನ್ನು ಮುಂದುವರಿಸ್ಕೊಂಡ್ಬಂದು ಪರಮಾತ್ಮನಲ್ಲಿ ಲೀನವಾಗಿ ಸತ್ಕಾರ್ಯಗಳಲ್ಲಿ ತಲ್ಲೀನರಾದಂಥವರು ನಮ್ಮ ಸಿದ್ದೇಶ್ವರ ಸ್ವಾಮೀಜಿಯವರು. ಶಂಕರನ ಪರಮಕಿಂಕರರಾಗಿದ್ದಾರೆ. ಶಂಕರನ ಪರಮಕಿಂಕರರು ನಮ್ಮ ಸಿದ್ದೇಶ್ವರ ಸ್ವಾಮೀಜಿಯಾಗಿದ್ದಾರೆ. ನಮ್ಮನ್ನು ಅಲ್ಲಿಂದಲೇ ಹಾರೈಸ್ತಿದ್ದಾರೆ, ನಮ್ಮನ್ನು ಅಲ್ಲಿಂದಲೇ ಆಶೀರ್ವಾದವನ್ನು ನೀಡ್ತಾ ಇದ್ದಾರೆ ಮತ್ತು ತಮ್ಮ ಸದಾಶಯ, ಸದಾಚಾರ ಹಾಗೂ ಸದಾ ಆಶೀರ್ವಾದಿಸುವಂತೆಯೇ ಇವತ್ತಿಗೂ ಕೂಡ ನಮ್ಮನ್ನು ಅವರು ಆಶೀರ್ವದಿಸ್ತಾ ಇದ್ದಾರೆ, ನಮ್ಮ ಕುರಿತು ಒಳಿತನ್ನೇ ಬಯಸ್ತಾ ಇದ್ದಾರೆ. ಹೌದು ಶರಣರೇ, ನಮ್ಮ ಸಿದ್ದೇಶ್ವರ ಸ್ವಾಮೀಜಿಯವರು ಭವಾಂಬುದಿಯಿಂದ ವರ್ಗವಾಗಿದ್ದಾರೆ. ನಮ್ಮ ಸಿದ್ದೇಶ್ವರ ಸ್ವಾಮೀಜಿಯವರು ಪರಶಿವನಲ್ಲಿ ಪ್ರವೇಶವನ್ನು ಪಡೆದಿದ್ದಾರೆ. ನಮ್ಮ ಸಿದ್ದೇಶ್ವರ ಸ್ವಾಮೀಜಿಯವರು ಅಲ್ಲಿದ್ದರೂ ಕೂಡ ತಮ್ಮ ಕಾಯಕವನ್ನು ಇವತ್ತಿಗೂ ಮುಂದುವರಿಸ್ಕೊಂಡು ಹೋಗ್ಯಾರ. ನಮ್ಮನ್ನು ಅಲ್ಲಿದ್ದರೂ ಕೂಡ ನಮ್ಮನ್ನು ಹಾರೈಸುವಂಥದ್ದು ಮತ್ತು ನಮ್ಮಲ್ಲಿ ಸದಾಶಯಗಳನ್ನು ಬಯಸುವಂಥದ್ದು ಅವರು ಮುಂದುವರಿಸ್ಕೊಂಡು ಬಂದಾರ. ಹೌದು ಆತ್ಮೀಯರೇ, ಶರಣರೇ, ಅವರು ವರ್ಗವಾಗಿದ್ದಾರೆ, ಭವಾಂಬುದಿಯಿಂದ ವರ್ಗವಾಗ್ಯಾರ, ಶಿವಲೋಕವನ್ನು ಪ್ರವೇಶ ಮಾಡ್ಯಾರ ನಮ್ಮ ಸಿದ್ದೇಶ್ವರ ಸ್ವಾಮೀಜಿ. ಇಂತಹ ಒಂದು ಸುಸಂದರ್ಭದಲ್ಲಿ
ಅವರನ್ನು ಮನಸಾಪೂರ್ವಕ ನಾನು ಕೇಳ್ಕೊಳ್ತಾ ಇರೋದಂದರೆ, ಇವತ್ತಿಗೂ ಕೂಡ ನಮಗೆ ಸದ್ಬುದ್ಧಿ ಕೊಟ್ಟು ಸನ್ಮಾರ್ಗದಲ್ಲಿ ನಡೆಸಿ ಸದಾಚಾರಗಳನ್ನು ಮಾಡುವಂತೆ ಪ್ರೇರೇಪಿಸಿ, ಏನಂದರೆ ಒಂದು ಸನ್ಮಾರ್ಗದಲ್ಲಿ ಏನು ನಮ್ಮನ್ನು ನಡೆಸ್ತಾ ಇದ್ದಾರೋ ಇವತ್ತಿನಿಂದ ನಮಗೂ ಮುಂದೆಯೂ ಕೂಡ ಇದೇ ರೀತಿ ಅದೇ ಆಚರಣೆಯಲ್ಲಿ ಮುಂದುವರಿಸ್ಕೊಂಡ್ಬಿಟ್ಟು ನಮ್ಮನ್ನು ಹಾರೈಸಲಿ ಅನ್ನುವಂತಹ ಶುಭ ಕಾಮನೆಗಳೊಂದಿಗೆ ನಿಮಗೂ ಕೂಡ ನಮಗೂ ಕೂಡ ಎಲ್ಲರಿಗೂ ಕೂಡ ಅವರ ಶಿವಾಶೀರ್ವಾದ ಸದಾ ನಮ್ಮ ಮೇಲೆ ಇರಲಿ, ಅವರು ನಮ್ಮನ್ನು ಹಾರೈಸಲಿ ಅಂಥೇಳಿ ಈ ಒಂದು ಮಾತನ್ನು ವಾಚನವನ್ನು ಮುಗಿಸ್ತಾ ವಿಶ್ಲೇಷಣೆಯನ್ನು ಮಾಡುತ್ತಾ ನಿಮ್ಮಿಂದ ನಾನು ಏನಪ್ಪ ಅಂದರೆ ಬಿಡುವು ಪಡುವುದಕ್ಕಿಂತ ಮುಂಚೆ ಆತ್ಮೀಯರೇ, ನಿಮಗೆಲ್ಲ ಗೊತ್ತಿರಬಹುದು ಪರಿಮಳ ಪ್ರಕಾಶನದ ಪ್ರವೀಣವಾಣಿ ಅನ್ನುವಂತಹ ಯೂಟ್ಯೂಬ್ ಚಾನಲ್ ಕಳೆದ 3 ವರ್ಷಗಳಿಂದ ಅಸ್ತಿತ್ವದಲ್ಲದ, ಅನೇಕರು ಸಬ್ಸ್ಕ್ರೈಬ್ ಆಗಿದ್ದಾರೆ, ಸಾವಿರಾರು ಜನ ಇದನ್ನು ಲೈಕ್ ಮಾಡಿದಂಥವರು ಮತ್ತು ವ್ಯೂ ಮಾಡಿದಂಥವರು ಇದ್ದಾರೆ. ಇವತ್ತಿಗೆ ನಾನು ಮತ್ತೊಮ್ಮೆ ತಮ್ಮಲ್ಲಿ ಏನಪ್ಪ ಅಂದರೆ ಸವಿನಯ ಅರಿಕೆ ಏನಪ್ಪ ಅಂತಂದ್ರೆ, ಇವತ್ತು ಆ ಶರಣರು ಏನಂತಂದರೆ ನಮ್ಮನ್ನು ಆಶೀರ್ವಾದ ಮಾಡ್ತಾ ಇದ್ದಾರೆ. ಇನ್ನೋರ್ವ ಶರಣೆ ಅಂಥೇಳಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಅಕ್ಷರದ ಅವ್ವ ಸಾವಿತ್ರಿಬಾಯಿ ಫುಲೆ ಅವರ ಏನಂದರೆ ಜನ್ಮದಿನಾಚರಣೆಯೂ ಕೂಡ ಹೌದು. ಅವಳು ಕೂಡ ಒಂದು ಶರಣೆಯ ರೀತಿಯಿಂದ ತನ್ನ ಜೀವನವನ್ನು ನಡೆಸಿದ್ಲು, ಹೋರಾಟ ಮಾಡಿದ್ಲು. ಸ್ತ್ರೀಯರಿಗೋಸ್ಕರ ನ್ಯಾಯವನ್ನು ಕೊಡಿಸುವುದಕ್ಕೋಸ್ಕರ ಹೋರಾಟವನ್ನು ಮಾಡಿ ಶಿಕ್ಷಣದಲ್ಲಿ ಅಕ್ಷರದ ಬೀಜಗಳನ್ನು ಬಿತ್ತಿ ಅವರಿಗೆ ಶಿಕ್ಷಿತರನ್ನಾಗಿ ಮಾಡೋದರ ಜೊತೆಗೆ ಬುದ್ಧಿವಂತರನ್ನಾಗಿ ಮಾಡಿದ್ಲು ಮತ್ತು ಅನೇಕ ರೀತಿಯ ಹೋರಾಟಗಳಲ್ಲಿ ಆಕೆ ಭಾಗವಹಿಸಿದ್ಲು. ಹೌದಾ, ಆಕೆ ಒಬ್ಬ ಶರಣೆ ಅಂತ ಹೇಳ್ಬೋದಾ, ಅಕ್ಷರದ ಅವ್ವ ಅಂತ ಹೇಳ್ಬೋದಾ, ಮತ್ತು ಶಿಕ್ಷಣದ ತಜ್ಞೆ ಅಂತ ಹೇಳ್ಬೋದಾ, ಮತ್ತೇನಪ್ಪ ಅಂತಂದರೆ ಶಿಕ್ಷಣದ ಕ್ಷೇತ್ರದಲ್ಲಿ ಸಾಧಕಿ ಅಂತ ಹೇಳ್ಬೋದಾ, ಮತ್ತು ಸಮಾಜ ಸುಧಾರಕಿ ಅಂಥೇಳಿ ಹೇಳ್ಬೋದಾ. ಅಷ್ಟೇ ಯಾಕೆ ಈ ಒಂದು ದಲಿತರಿಗೆ ಮತ್ತು ಬಡವರಿಗೆ ಸಾಕಷ್ಟು ರೀತಿಯಿಂದ ಮುಂದೆ ತರಲಿಕ್ಕೆ ಪ್ರಯತ್ನ ಮಾಡಿದಂತಹ ಒಂದು ಪ್ರಯತ್ನಶೀಲಗಳು ಅಂಥೇಳಿ ಹೇಳ್ಬೋದಾ. ಅಷ್ಟೇ ಯಾಕೆ ವಿಧವೆಯರಿಗೋಸ್ಕರ ಸಾಕಷ್ಟು ಹೋರಾಟಗಳನ್ನು ಮಾಡಿ ಸ್ಥಾನಮಾನವನ್ನು ಕೊಡಿಸಲು ಪ್ರವೇಶ ಮಾಡಿದಂಥವಳು ಅಂಥೇಳಿ ಹೇಳ್ಬೋದಾ. ಅಷ್ಟೇ ಯಾಕೆ ಅಬಲೆಯರಿಗೋಸ್ಕರ ಆಶ್ರಮಗಳನ್ನು ತೆಗೆದವಳು ಅಂಥೇಳಿ ಹೇಳ್ಬೋದಾ. ಅಷ್ಟೇ ಯಾಕೆ ಅಂದಿನ ಸಮಯದಲ್ಲಿ ಪ್ಲೇಗ್ ಅನ್ನೋ ರೋಗ ಅಂತ ಬಂದಾಗ ಅಲ್ಲಿ ಸಮಾಜದಲ್ಲಿ ತಾನು ಸ್ವತಃ ಓಡಾಡ್ತಾ ಅಂದರೆ ಯಾರಿಗೆ ಅವಶ್ಯಕತೆ ಇದೆ ಅವರಿಗೆ ಸೇವೆಯನ್ನು ಮಾಡುವುದರ ಮೂಲಕ, ಶುಶ್ರೂಷೆಯನ್ನು ಮಾಡುವುದರ ಮೂಲಕ ಉತ್ತಮ ವಾತಾವರಣವನ್ನು ನಿರ್ಮಾಣ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಿದ್ಲು. ಆ ಒಂದು ರೋಗಿಗಳಲ್ಲಿ ಏನಪ್ಪ ಅಂದರೆ ಶಕ್ತಿಯನ್ನು, ಸಾಮರ್ಥ್ಯವನ್ನು ತುಂಬುತ್ತಾ ಅವಳು ಕೂಡ ಸಾಕಷ್ಟು ರೋಗಕ್ಕೆ ಬಳಲ್ತಾಳೆ ಮತ್ತು ಕೊನೆಗೇನಪ್ಪ ಅಂದರೆ ಅಂಥದ್ದಕ್ಕೆ ತುತ್ತಾಗ್ತಾಳೆ. ಕೊನೆಗೇನಪ್ಪ ಅಂದ್ರೆ 10 ಮಾರ್ಚ್ನಲ್ಲಿ ಏನಂದರೆ ಆಕೆ ದೈವಾಧೀನಳಾಗ್ತಾಳೆ. ಜನವರಿ 3, 1831ರಂದು ಆಕೆ ಏನಪ್ಪ ಅಂದರೆ ನಮ್ಮ ಭೂಮಿಗೆ ಬಂದಂತಹ ದೇವತೆ, ಶರಣೆ ಮತ್ತು ಅಕ್ಷರದ ಅವ್ವ. ಅವಳ ಜನ್ಮದಿನಾಚರಣೆ ಅಂತಹ ಸಾಧಕಿಯನ್ನು ಸ್ಮರಿಸುವಂಥದ್ದು ಕೂಡ ಇವತ್ತು ನಮ್ಮ ಪುಣ್ಯ ಅಂಥೇಳಿ ಹೇಳ್ಬೋದು. ಆತ್ಮೀಯರೇ, ಅವಳ ಒಂದು ಆಶೀರ್ವಾದವನ್ನು ಕೂಡ ನಾವು ಬಯಸೋಣಂತ. ಅವಳು ನಡೆದ ಒಂದು ಹಾದಿಯನ್ನು ನಾವು ಪ್ರೇರಣೆಯಾಗಿ ತೆಗೆದುಕೊಂಡು ಸ್ವಲ್ಪ ಆದರೂ ಅಳವಡಿಸ್ಕೊಳ್ಳಲಿಕ್ಕೆ ಪ್ರಯತ್ನ ಮಾಡೋಣಂತ ಹೇಳುತ್ತಾ, ನನ್ನ ಪ್ರವೀಣ ವಾಹಿನಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ, ನಿಮ್ಮ ಪ್ರವೀಣ್ ವಿ ಕುಲಕರ್ಣಿ, ಬಿದಿಗೆ ಚಂದ್ರ ನಿಮ್ಮಿಂದ ಇವತ್ತು ಏನಪ್ಪ ಅಂದರೆ ಇವತ್ತಿನ ಸಲುವಾಗಿ, ಒಂದು ದಿವಸದ ಸಲುವಾಗಿ ಏನಪ್ಪ ಅಂದರೆ ನಿಮ್ಮಿಂದ ವಿರಾಮವನ್ನು ಬಯಸ್ತೀನಿ. ನಮಸ್ಕಾರ, ಶುಭರಾತ್ರಿ.